ಜನಸಂಪರ್ಕ ಸಭೆ ಹಾಗೂ ಜನರ ಕುಂದುಕೊರತೆ ಸಭೆಯನ್ನ ಮಾನ್ಯ SP ಸಾಹೇಬರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಹಾರ್ಟ್ ಆಫ್ ದ ಸಿಟಿ MG ಮಾರ್ಕೆಟ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಇಲ್ಲಿರುವ ಎಲ್ಲ ಅಂಗಡಿ ಮಳಿಗೆಗಳ ಎಲ್ಲ ಜನರ ಸಮ್ಮುಖದಲ್ಲಿ ಇವತ್ತೊಂದು ಈ ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ SP ಸಾಹೇಬರು ಬರ್ತಾರೆ. ನಿಮ್ಮ ಕುಂದುಕೊರತೆಗಳನ್ನು ಯಾವುದೇ ವಿಚಾರವಾಗಿರ್ಬೋದು ಅದನ್ನ ನೀವು ಹಂಚ್ಕೊಳ್ಬೋದು. ಇದು ಮುಕ್ತವಾದ ವೇದಿಕೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಇತ್ತೀಚೆಗೆ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ಹಾಗೂ ಅವುಗಳನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ಜನರು ಅವುಗಳನ್ನು ಅರ್ಥಕೊಂಡು ಕಾನೂನನ್ನು ಯಾವ ರೀತಿ ಪಾಲನೆ ಮಾಡಬೇಕು, ಅದೇ ರೀತಿಯಾಗಿ ನಿಮಗೆ ಏನಾದರೂ ತೊಂದರೆ ಇದ್ದರೆ ಅವುಗಳನ್ನು ಯಾವ ತೊಂದರೆಯನ್ನು ಯಾವ ಇಲಾಖೆಗೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಯಾವ ರೀತಿ ಸಹಾಯ ಆಗಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡ್ತೇವೆ. ಇನ್ನು ಹೆಚ್ಚಿನ ಜನ ಬಂದು ಕೂತ್ಕೋಬೇಕು. On behalf of our MG Market President, size of the Golden City, the young and efficient, hard and honest. So, at the same time, I also welcome our Deputy DSP sir, the smiling face, good-hearted and the experienced hand in the police department. And also I welcome our Randasamy sir, Circle Inspector. He was a Circle Inspector in the Golden City also. Now he is in Bedmangala Police Station. And also I welcome our SI sir, Manesh Mani, the young man. He is doing well. At the same time, and also I welcome our senior merchant, Sri Venkatesh sir, Sri Santosh Bhai, Ashok Kumar ji, Prakash Chand, Suresh sir, and also Punyamurthy sir, and also other Deva and other my friends and all senior merchants, those present here. ಬೇರೆ ನಿಮಗೆಲ್ಲ ನಮ್ಮನ್ನ MG ಮಾರ್ಕೆಟ್ ಟ್ರೇಡರ್ಸ್ ಅಸೋಸಿಯೇಷನ್ ನಮ್ಮ ಈ ಒಂದು ದಿವಸ ಒಂದು ಒಳ್ಳೆ ದಿವಸ. ಕಾರಣ ಏನಂದ್ರೆ ನಮ್ಮ SP ಸಾಹೇಬರು ಇಲ್ಲಿ ಒಂದು ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಕುಂದುಕೊರತೆಗಳ ಸಭೆ ಅಂದ್ರೆ ಅವೇರ್ನೆಸ್ ಕ್ಯಾಂಪ್, ಗ್ರೀವೆನ್ಸಸ್ ಕ್ಯಾಂಪ್. ಅವರು KGF ಬಂದದಿಂದ ಈ KGF ಅಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಕಾರಣ ಏನಂದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಜಾತ್ರೆಯಲ್ಲಿ ಎಲ್ರೂ ಗೊತ್ತು, ಇವರು ನಾವು ಎಷ್ಟೋ ವರ್ಷ ಜಾತ್ರೆ ಮಾಡ್ತಾ ಇದ್ವಿ. ಬಟ್ ಈ ಜಾತ್ರೆಯಲ್ಲಿ ಅವರೇ ನಿಂತು ಡೈರೆಕ್ಟ್ ಆಗಿ ಬೆಳಗ್ಗೆ 5 ಗಂಟೆವರೆಗೂ ಇರ್ತಾರೆ. ಅದು ಪುಷ್ಪಫಲಕರು. ಅದೇ ತರ ಎಲ್ಲಾ ಜಾತ್ರೆಗೂ ಅವ್ರು ನಿಂತು ಮಾಡಿದ್ರು. ಸ್ಪೆಷಲಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾರು ಆ ತರ ಮಾಡಲಿಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರನ್ನು ಈ ಸಮಯದಲ್ಲಿ ನಾನು ಶುಭಾಶಯಗಳನ್ನು ಹೇಳಿ ಅವರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಇವು ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮ ಸಾಹೇಬ್ ಹತ್ರ ನಾವು ಕೇಳ್ಬೋದು. ಅವರು ನಿಮಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂತ ಕೇಳ್ಕೊಂಡು ಅದೇ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ದಯವಿಟ್ಟು ಹೇಳಿ ಸಾಹೇಬರಾಗಿ ಸಹಕರಿಸ್ತಾರೆ. ಕುಂದುಕೊರತೆಗಳ ಸಭೆಯನ್ನ ಮಾನ್ಯ SP ಸಾಹೇಬರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ. ಯಾಕಂದ್ರೆ ಇಲ್ಲಿಂದ ಯಾರನ್ನು ಕುಂದುಕೊರತೆಗಳು ಹೇಳಕ್ಕೆ ನಮ್ಮ ಅಲ್ಲಿ ಬರೀ ಸುಮಾರು ಜನ ಬರುವುದಿಲ್ಲ, ಸಮಸ್ಯೆ ಇದ್ರೂ ಬರುವುದಿಲ್ಲ. ಹಂಗಾಗಿ ನಿಮ್ಮಲ್ಲಿಗೆ ಪೊಲೀಸ್ ಇಲಾಖೆ ಬಂದಿದೆ ಇವತ್ತು. ಮಾನ್ಯ SP ಸಾಹೇಬರು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಬರ್ಟ್ಸನ್ ಪೇಟೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಧೈರ್ಯವಾಗಿ ಏನಾದರೂ ನಮ್ಮ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು
ಇದ್ದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಸಾಹೇಬ್ರ ಮುಂದೆ ಹೇಳಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯರು ಏನು ಕ್ರಮ ತಗೋಬೇಕು ಅಂತ ಇದು ಮಾಡಿಸಿ ಕ್ರಮ ತಗೋತೀವಿ. ದಯವಿಟ್ಟು ಯಾರನ್ನು ಏನಾದರೂ ನಿಮಗೆ ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ಳದೆ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕೂಡ ನಾವು ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ಬೋದು. ಮುಕ್ತವಾಗಿ ಅಲ್ಲಿ ಹೇಳಿದ್ದಾರೆ, ಸುಮಾರು ಸಭೆಗಳಲ್ಲಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ. ನಿಮ್ಮ ಇವತ್ತು ಕುಂದುಕೊರತೆಗಳ ಸಭೆ ನೀವು ಆಯೋಜನೆ ಮಾಡಿದ್ವಿ, ತಾವೆಲ್ಲರೂ ದಯವಿಟ್ಟು ಈ ಸಭೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. लेकिन फिर भी मुझे खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के उनकी ग्रीवेंसेस सुनते हैं तो ये बहुत बड़ी खुशी की बात है। मैं आज तक इतना बड़ा हुआ हूँ लेकिन आज तक हमने ऐसा माहौल नहीं देखा। सभी कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके पब्लिक को अपना मतलब ग्रीवेंसेस बताने के लिए कहती है, मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना रही है आप दिल खोल के पूछिए, ये मैं शंका मत करिए कि भाई मैं कैसा पूछूं, क्या बोलूं, क्या बोलेंगे, सब ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मैंने आपसे परिचय नहीं है लेकिन सभी हमारे गांव वासियों की तरफ से हमें लगता है कि अच्छे एसपी साहब हमारे गेजर में आए हैं तो हमें बहुत बड़ी खुशी है। ನಿಮಗೆ ಪ್ರೊಟೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರನ್ನ ಬಂದರೆ ಏನು ಮಾಡಿದ್ರೆ ಅದಕ್ಕೆ ಬೆಳಗಿನಿಂದ ಪ್ರೊಟೆಕ್ಷನ್ ಸ್ಟೇಷನ್ ಇಲ್ಲೇ ಇದೆ ಪಕ್ಕದಲ್ಲಿ, ರೆಗ್ಯುಲರ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಿಮಗೆ ಬೇಕು. ಇನ್ನೊಂದು ಸಮಸ್ಯೆ ಏನಿದೆ, ನಿಮ್ಗೆ ಯಾರು ಬೆದರ್ತಾರೆ, ಏನಾದರೂ ತೊಂದರೆ ಕೊಡ್ತಾರೆ, ಯಾರು ಬರ್ತಾರೆ, ಸುಮ್ಮನೆ ಏನೋ ಬೆದರಿದ್ರೆ ಚೆನ್ನಾಗಿರುತ್ತೆ. ಪ್ರೊಟೆಕ್ಷನ್ ಇದ್ರೆ ಭಯ ಇರುತ್ತೆ ಸ್ವಲ್ಪ. ಎಕ್ಸೆಲ್ ಮೀನ್ಸ್ ನಾವು ರೌಂಡ್ಸ್ ಮಾಡ್ಬೋದು, ಸಾಯಂಕಾಲ ಮತ್ತು ಮಾರ್ನಿಂಗಲ್ಲಿ ಪಾಯಿಂಟ್ ಡ್ಯೂಟಿಗೆ ಸಿಬ್ಬಂದಿ ಹಾಕ್ಬೋದು. ಎರಡು ಪೊಲೀಸ್ ಹಾಕ್ಬಿಟ್ರೆ ಗೇಟ್ ನನಗೆ ಚೆನ್ನಾಗಿರುತ್ತೆ. ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ, ಮಾತಾಡೋಕೆ ಆಗೋದಿಲ್ಲ, ಏಕೆಂದರೆ ಅವ್ರು ವಲ್ಗರ್ ವರ್ಡ್ಸು ಅದು ಇದು ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕೆ ಆಗೋದಿಲ್ಲ ಇಲ್ಲಿ. ಅದ್ರ ಬಗ್ಗೆ ಇವರೇ ಇದ್ದರೆ ಅದು ಗೊತ್ತಾಗ್ತದೆ ಅಂತ. ಸೊ ಅವ್ರಿಗೆ ಹೇಳೋದ್ರಲ್ಲಿ ಗೊತ್ತಾಗ್ತದೆ. ಬಲ್ಲೋ ಟ್ರಾನ್ಸ್ಪೋರ್ಟು ವೆಹಿಕಲ್ಗಳು ಡಿಸ್ಟರ್ಬೆನ್ಸು ಅಲ್ಲಿ ಇರ್ತದೆ ಅಂತ ಮಾತ್ರ ಗೊತ್ತಾಗ್ತದೆ. ಮತ್ತೆ ಏನು ವ್ಯವಸ್ಥೆ ಇದ್ರೂ ಧೈರ್ಯವಾಗಿ ಹೇಳಿ, ಕಾರಣನೂ ಸ್ವಲ್ಪ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಬೇಕು, ಏನು ಮಾಡಬೇಕು ಅಂತ ಅವ್ರಿಗೂ ಒಂದು ಐಡಿಯಾ ಬರ್ತದೆ. ದಯವಿಟ್ಟು ಏನಿದ್ರಲ್ಲಿ ಹೇಳಿ, ಇದರಲ್ಲಿ ಏನು ಭಯ ಬಿಟ್ಟಿಲ್ಲ. ಸಾಹೇಬರ್ ಅವರಿಗೆ ದೀಪ ಹಚ್ಚಿದೆ. ವೆಲ್ಕಮ್. ಮಾರ್ಕೆಟ್ ಹತ್ರ ಈಗಾಗಲೇ ನಮ್ದು ಇನ್ಸ್ಟ್ರಕ್ಷನ್ ಇದೆ. ನಾಟ್ ಓನ್ಲಿ ರಾಬರ್ಟ್ಸನ್ ಪೇಟೆಲಿ ಎಲ್ಲ ಸ್ಟೇಷನಲ್ಲಿ ಬೆಳಿಗ್ಗೆ ಯಾವ ಟೈಮಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, 9 ಗಂಟೆಯಿಂದ 12 ಗಂಟೆ ತನಕ, ಮತ್ತು ಸಾಯಂಕಾಲ 5 ಗಂಟೆಗಿಂತ ರಾತ್ರಿ 9 ಗಂಟೆ ತನಕ ಕಂಪಲ್ಸರಿ ಎಲ್ಲರೂ ಈ ಸ್ಟೇಷನಿಂದ ಎಲ್ಲರೂ ರೌಂಡ್ಸ್ ಇರಬೇಕು. ಸ್ಟೇಷನಲ್ಲಿ ಕೂತ್ಕೊಳ್ಬಾರ್ದು ಯಾರು. ಸೆಂಟ್ರಿ ರೈಟರ್ ಬಿಟ್ಟು, ಸೆಂಟ್ರಿ SHO ಬಿಟ್ಟು ಯಾರು ಇರಬಾರ್ದು, ಎಲ್ಲರೂ ರೌಂಡ್ಸ್ ಇರಬೇಕು. ಐ ಹೋಪ್ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇದು ಸಿಬ್ಬಂದಿ ಆಗ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ನಾವು ಮಾಡಬೇಕು. ಫಸ್ಟ್ ಕ್ಲಾಸ್ ರೋಡ್ನಲ್ಲಿ ತುಂಬ ಮಾಡಿಲ್ಲ ಅದನ್ನು ಮುಂದೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಕಾಂಟಿನ್ಯೂಸ್ ಇಷ್ಟು ದೊಡ್ಡ ಏರಿಯಾ ಇಲ್ಲ, ಮಾರ್ಕೆಟ್ ಏರಿಯಾ ಮತ್ತೆ ಎಲ್ಲಿ ಜಾಸ್ತಿ ಜನ ಮೂವ್ಮೆಂಟ್ ಇರುತ್ತೆ ಅಲ್ಲಿ ನಾವು ಸಿಬ್ಬಂದಿ ಹಾಕಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕ್ತೀವಿ. ಮೇನ್ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಕೂಡ ಇರುತ್ತೆ. ಎಲ್ಲ ಮಾರ್ಕೆಟ್ ಒಳಗಡೆ ಬೈಕ್ಸ್ ತಗೊಂಡು ಎಲ್ಲ ಪಾರ್ಕ್ ಮಾಡ್ತಾರೆ, ಎಲ್ಲ ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಸಿಗಲ್ಲ. ಸೊ ಅವರು ಅದು ನೀವು ಕೂಡ ಅದನ್ನು ನೋಡ್ಕೊಳ್ಬೇಕು. ನೀವು ಯಾವ್ದು ಅಂಗಡಿ ಇದೆ ಸ್ವಲ್ಪ ಹೊರಗಡೆ ಯಾವುದೇ ನಗರಸಭೆಯಿಂದ ಕೂಡ ನಾವು ಕೂಡ ಹೇಳ್ತೀವಿ, ನೀವು ಕೂಡ ರಿಕ್ವೆಸ್ಟ್ ಮಾಡೋದು ಒಂದು ಸೆಪ್ರೇಟ್ ಪಾರ್ಕಿಂಗ್ ಜಾಗ ಕೊಡಿ. ಯಾರ್ಯಾರ್ದು ಅಂಗಡಿ ಇದೆ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬರ್ಬೋದು. ಈಗ ನೀವು ಕೂಡ ಪಾರ್ಕ್ ಮಾಡ್ತೀವಿ, ಜನರು ಯಾರು ಬರ್ತಾರೆ ಶಾಪ್ ಮಾಡಿ ಅವರು ಕೂಡ ಪಾರ್ಕ್ ಮಾಡ್ತಾರೆ, ಎಲ್ಲರೂ ಪ್ಯಾಕ್ ಆಗ್ತಾರೆ. ಅದು ಒಂದು ಸಮಸ್ಯೆ ಇದೆ. ಅದು ನಮ್ಮ ಕಡೆಯಿಂದ ಕೂಡ ನಾವು ಕಟ್ ಮಾಡ್ತೀವಿ, ನಗರಸಭೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಮಗೆ ಸ್ವಲ್ಪ ಮಾಹಿತಿ ಬಂದಿತ್ತು. ಇನ್ನು ಅಂಗಡಿಯಿಂದ ಯಾರು ಕೆಲವು ಜನ ಬರ್ತಾರೆ, ಕೆಲವು ರೌಡಿ ಎಲಿಮೆಂಟ್ಸ್ ಐಟಮ್ ಖರೀದಿ ಮಾಡ್ತಾರೆ, ಅದು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮ್ಗೆ ಹಣ ಕೊಡಲ್ಲ.
ಅಥವಾ ನೀವು ಏನಾದರೂ ಹಣ ಬೇಡ ನಾನು ಕೊಡಲ್ಲ, ನೀವು ನಿಮ್ಮ ಸುಮ್ಮನೆ ಹೆಸರು ಹಾಕ್ಬಿಡ್ತಾರೆ ಯಾವುದೇ ಕೇಸಲ್ಲಿ, ಎಸ್ಪೆಷಲಿ ಎಕ್ಸೈಸ್ ಶಾಪ್ ಇದೆ ಅಥವಾ ಜ್ಯುವೆಲ್ಲರಿ ಶಾಪ್ ಅಥವಾ ಬೇರೆ ಮೆಡಿಕಲ್ ಸ್ಟೋರ್ ಅಥವಾ ಬೇರೆ ನಿಮ್ಮ ಹೆಸರು ಹಾಕ್ತಾರೆ. ಸೊ ನೀವು ಈ ಥರ ಜನರಿಂದ ರೌಡೀಸಿಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಥರ ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ನಿಮಗೆ ಬೆದರ್ತಾರೆ, ನನಗೆ ಹಣ ಕೊಡಿ, ಎಣ್ಣೆ ಕೊಡಿ ಅಥವಾ ಏನಾದರೂ ಏನು ಕೇಳ್ತಾರೆ ಇಲ್ಲಿಗಲಿ, ಮತ್ತು ನಿಮಗೆ ಹಣ ಕೊಡೋಣ. ಸೊ ನೀವು ಅವ್ರ ಜೊತೆ ಜಗಳ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಮಾಹಿತಿ ಕೊಡಿ, ಯಾರು ಬಂದಿದ್ದಾರೆ ಮತ್ತು ಇದರ ಯಾರು ಬಿಹೇವ್ ಮಾಡಿದ್ದಾರೆ, ನನಗೊಂದು ಮೆಸೇಜ್ ಡ್ರಾಪ್ ಮಾಡಿ. ನನಗೆ ಮಾಡ್ಬೋದು ಅಥವಾ DSP ಅವರಿಗೆ ಮಾಡ್ಬೋದು, ಲೋಕಲ್ ಇನ್ಸ್ಪೆಕ್ಟರ್ ಸೊಲಿಸಿಟರ್ ಮಾಡ್ಬೋದು, ಅದು ನನಗೆ ನೀವು ಕೂಡ ನೇರವಾಗಿ ನೀವು ಮಾಡ್ಬೋದು. ಈ ಥರ ವ್ಯಕ್ತಿ ಬಂದಿದ್ದಾರಾ, ಅವ್ರು ನಿಮಗೆ ಹಣ ಕೇಳಿದಾರಾ, ಏನೇ ಕೇಳಿದಾರಾ ಅಥವಾ ಬೇರೆ ಏನಾದರೂ ಐಟಮ್ ಕೇಳ್ಕೊಂಡು ಹೋಗಿದ್ದೀರಾ ಮತ್ತು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನೀವು ಕೊಟ್ಟಿಲ್ಲ ನಿಮ್ದು ಹೆಸರು ಹೇಳ್ತೀನಿ ಬೇರೆ ಯಾವುದೇ ಕೇಸಲ್ಲಿ. ಈ ಥರ ಆಗ್ತಾ ಇದೆ, ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅವ್ರ ಬಗ್ಗೆ ಈ ಥರ ಇದು ನಿಮ್ದು ಕೂಡ ಸಹಯೋಗ ಬೇಕಾಗತ್ತೆ. ನಾವು ರೌಡಿ ಆಕ್ಟಿವಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ತರ ನೀವು ರೌಡೀಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಅವ್ರು ಏನ್ ಕೇಳ್ತಾರೆ ನೀವು ಅವ್ರಿಗೆ ಕೊಟ್ಟಿದ್ದಾರೆ, ಸೊ ಅವರು ಸ್ವಲ್ಪ ಮತ್ತೆ ದೊಡ್ಡ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ತರ ಯಾರು ಪ್ರಯತ್ನ ಮಾಡಿ ತಕ್ಷಣ ನಮ್ಗೆ ಹೇಳಿ, ನಿಮ್ಮ ಹೆಸರು ನಾನು ಹೇಳಲ್ಲ, ನೀವು ನಮ್ಗೆ ಹೇಳಿದ್ದೀರಿ, ಅದಕ್ಕೆ ನಮಗೆ ಅವ್ರಿಗೆ ಸೆಪರೇಟ್ ಬೇರೆ ಯಾವುದೇ ಕೇಸಲ್ಲಿ ಎಲ್ಲಿ ತಪ್ಪು ಮಾಡಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಬಟ್ ಸ್ವಲ್ಪ ಸುಮ್ ಹೆಸರು ಹೇಳ್ಬೇಡಿ ಯಾರ್ಯಾರ್ದು. ಬೆಸ್ಟ್ ಸಮ್ ರೆಕಾರ್ಡಿಂಗ್, ಆಡಿಯೋ ರಿಕಾರ್ಡಿಂಗ್ ಅಥವಾ ನಿಮ್ಮ CCTV ಕ್ಯಾಮ್ರಾ ಇದ್ದರೆ ಯಾವುದೇ ರಿಕಾರ್ಡಿಂಗ್ ಮಾಡ್ಕೊಂಡು ನಮ್ಗೆ ಕೊಡಿ. ಅವ್ರ ಮೇಲೆ ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ, ಅವರಿಗೆ ಗಡಿಪಾರು ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಇದು ಮಾಡೋ ಮುಖ್ಯ ಪಾಯಿಂಟ್. ಮತ್ತು ಒಂದು ಟ್ರಾಫಿಕ್ ಕೂಡ ಸಮಸ್ಯೆ ಇದೆ. ಮಾರ್ಕೆಟ್ ಒಳಗಡೆ ಲಿಮಿಟೆಡ್ ವೆಹಿಕಲ್, ನಿಮ್ಮ ಅಸೋಸಿಯೇಷನಿಂದ ಕೂಡ ನೀವೆಲ್ಲ ಒಂದು ಡಿಸಿಷನ್ ತಗೊಳ್ಳಿ, ಎಷ್ಟು ವೆಹಿಕಲ್ ನೀವು ಅಲೌ ಮಾಡ್ತೀವಿ ನಿಮ್ಮ ಅಂಗಡಿಗೂ ಕೂಡ. ಬಾಕಿ ನಾವು ಜಾಸ್ತಿ ಸಿಬ್ಬಂದಿ ಹಾಕಿ ಸ್ವಲ್ಪ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ನಮ್ಮ ಒಂದು ವೆಹಿಕಲ್ ಕೂಡ ಇದೆ, 2 ವೀಲರ್ ಇದೆ, ಅದು ಕಂಟಿನ್ಯೂಸ್ ಪೆಟ್ರೋಲಿಂಗ್ ಮಾಡಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರು ಇಫ್ ದೇ ಆರ್ ನಾಟ್ ಡೂಯಿಂಗ್, ಅವ್ರು ಮಾಡಿಲ್ಲ ಮುಂದೆ ನಾವು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೇಳ್ತೀನಿ. ಇದು ಬಿಟ್ಟು ಇನ್ನೂ ಯಾರಿಗೆ ಏನಾದರೂ ಸಮಸ್ಯೆ ಇದೆ ನಿಮಗೆ ಹೇಳಿ. ಇಂಪಾರ್ಟೆಂಟ್ಲಿ ಈ ಕ್ಯಾಮ್ರಾ ಸರ್ ಒಂದು 5 ಎಂಟ್ರಿ ಪಾಯಿಂಟ್, 5-6 ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್, ಒಂದೇ ಒಂದು ಕ್ಯಾಮ್ರಾ ಇದ್ದಂಗಿದೆ ಅಲ್ಲಿ. ಬಟ್ ಇಲ್ಲೆಲ್ಲ ಇಲ್ಲ ಕ್ಯಾಮ್ರಾ. ಅದು ನೀವು 6 ಪಾಯಿಂಟ್ ಇದೆ, ಎಂಟ್ರಿ ಅಂಡ್ ಎಕ್ಸಿಟ್. ನಾವು ಇಲ್ಲಿ ಗಾಂಧಿ ಸರ್ಕಲಲ್ಲಿ ಹಾಕಿದ್ದೀವಿ, ಪಾರಂಡಲಿಯಲ್ಲಿ ಹಾಕಿದ್ದೀವಿ, ಇಲ್ಲಿ ನಾವು ರೈಲ್ವೆ ಲೈನ್ ಎಲ್ಲ ಕಡೆ ಹಾಕ್ಲಿಕ್ಕೆ ಆಗಲ್ಲ. ನಮಗೆ ಬಜೆಟ್ ಲಿಮಿಟೆಡ್ ಕೊಡ್ತಾರೆ ಸರ್ಕಾರ. ಅದು ನೀವೆಲ್ಲರೂ ಸೇರಿ ಒಂದು ಎಂಟ್ರಿ ಆಕ್ಟಿವಿಟಿ ಕೂಡ ಹಾಕ್ಬೋದು. ಮುಂದೆ ನಮಗೆ ಏನೋ ಫಂಡ್ ಬಂದರೆ ನಾವು ಕೂಡ ಹಾಕ್ತೀವಿ. ಬಟ್ ನೀವು ಕೂಡ ಅದಕ್ಕೆ ಸ್ವಲ್ಪ ಮಾಡಿ. ಎಸ್ಪೆಷಲಿ ಜ್ಯುವೆಲ್ಲರಿ ಶಾಪ್ ಅಂಗಡಿ ಅವರು ನೀವು ಕಂಪಲ್ಸರಿ ಹಾಕ್ಲೇಬೇಕು. ನಮಗೆ ಏನು ಸಮಸ್ಯೆ ಬರುತ್ತೆ, ಯಾರು ಕಳ್ತನ ಆಗ್ತಾರೆ, ಅವ್ರು ಕಲ್ಲರು ನೀವು ಹೆಸರು ಹೇಳ್ಬಿಡ್ತಾರೆ, ಆಮೇಲೆ ನಾವು ನಿಮ್ಮ ಹತ್ರ ಹೋಗ್ತೀವಿ, ನೀವು ಬೇಡ ನಾನು ಮಾಡಲ್ಲ ಇದು ಎಲ್ಲ ಹೇಳ್ತೀರಿ. ಸೊ ಅವೆಲ್ಲ ನಿಮಗೆ ಅನ್ನೆಸರಿ ಸಮ್ ಎವಿಡೆನ್ಸ್ ಇದೆ, ಸ್ವಲ್ಪ ಏನಾದರೂ ಎವಿಡೆನ್ಸ್ ಇದೆ, ನಾವು ಆವಾಗ ನಿಮಗೆ ಕೇಳ್ತೀವಿ, ಏನು ಇವ್ರು ಕಲ್ಲರು ಬಂದಿದ್ದಾರೆ ನೀವು ಪ್ರಾಪರ್ಟಿ ರಿಟರ್ನ್ ಮಾಡಿ. ನಿಮಗೆ ಕೂಡ ಏನೋ ತೊಂದರೆ ಆಗಬಾರ್ದು, ನೀವು CCTV ಇನ್ಸ್ಟಾಲ್ ಮಾಡಿ, ಮತ್ತು ಲೈಸೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಕೆಲವು ಸಮಯ ಏನಿರ್ತಾರೆ ನಿಮಗೆ ಫೋನ್ ಮಾಡಿ ಹೊರಗಡೆ ಅಂಗಡಿಗೆ ಹೊರಗಡೆ ಬಂದು ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿ ಡೀಲ್ ಮಾಡಿದ್ದೀವಿ ಮಾಡಿದ್ದೀರಿ. ಸೊ ನೀವೆಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿ. ನಾವು ಅನ್ನೆಸ್ ನಿಮಗೆ ತೊಂದರೆ ಕೊಡಬೇಕಿರ್ತಾರೆ, ನಮ್ಮದು ಕೂಡ ಅಷ್ಟೇ ಅಲ್ಲ, ನಮ್ಮದು ಎವಿಡೆನ್ಸ್ ಇದ್ದರೆ ಆಮೇಲೆ ನಾವು ರಿಕವರಿ ಮಾಡ್ತೀವಿ. ಈಗ ನಾವು ಯಾರು ಹಾಕ್ತಾ ಇಲ್ಲ, ಡ್ರೈವರ್ ಕೂಡ ಪ್ರೈಮರಿ ಅವ್ರ ಮೇಲೆ ಫೈನ್ ಹಾಕ್ತಾ ಇದ್ದೀವಿ. ಸೊ ಈಗ ಆನ್ಲೈನ್ ಫೈನ್ ಕೂಡ ಬರ್ತಾ ಇದೆ, ಇದು ಯಾರು ಹಾಕ್ತಾ ಇಲ್ಲ. ANPR ಕ್ಯಾಮ್ರಾ ಕೂಡ ಹಾಕಿದ್ದೀವಿ, ಒಂದು ಆಟೋಮೆಟಿಕ್ ನಂಬರ್ ಡಿಟೆಕ್ಟ್ ಆಗಿ ಫೈನ್ ಅವರಿಗೆ ಅವ್ರಿಗೆ ಹೋಗ್ತಾ ಇದೆ. ಪರಿವಾಹನ್.gov.in ಇರಬೇಕು ಅದು ಮೆಸೇಜಲ್ಲಿ. ಆ ಮೆಸೇಜ್ಗೆ ನೀವು ಫೈನ್ ಕಟ್ ಮಾಡಬೇಕಾಗುತ್ತೆ. ವಿದೌಟ್ 500 rupees ಆನ್ಲೈನ್ ಪೇ ಮಾಡಬೇಕಾಗುತ್ತೆ. ಪಿಲಿಯನ್ ರೈಟ್ ಕೂಡ ಮಾಡಬೇಕು. ಈಗ ಮುಂದೆ ನಾವು ಪಿಲಿಯನ್ ಐಟಮ್ ಹೇಳಿ ಕೂಡ ಹಾಕಿ ಮಾಡ್ತೀವಿ. ದಯವಿಟ್ಟು ಹಾಕಿ. ಹೆಲ್ಮೆಟ್ ಬಹಳ ಮುಖ್ಯ ಇದೆ. ಈಗ ರೀಸೆಂಟ್ಲಿ ಇಲ್ಲಿ APSRTC ಆಂಧ್ರ ಪ್ರದೇಶ ಬಸ್ಸಿಂದ ಕೂಡ ಒಂದು ಲೇಡಿ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಟಚ್ ಆಗಿ ಬಿದ್ದಿದ್ದಾರೆ, ಅವರು ತಲೆ ಇಂಜಿನ್ ಹೆಡ್ ಇಂಜಿನ್ ಆಗಿದೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದೆ. ಸೊ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒನ್ ಡೇ ಈ ಸೈಡ್ ಲೆಫ್ಟ್ ಸೈಡ್ ಪಾರ್ಕ್ ಮಾಡ್ಬೋದು, ಒನ್ ಡೇ
ರೈಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಬಹುದು. ಈ ತರ ಯಾವುದೇ ಸೊಲ್ಯೂಷನ್ ಫಸ್ಟ್ ಕ್ಲಾಸ್ ರೋಡ್ ಇಸ್ ವೆರಿ ಹಾರ್ಬಲ್. ಫಸ್ಟ್ ಕ್ಲಾಸ್ ರೋಡ್ ಲಿಮಿಟೆಡ್ ಸ್ಪೇಸ್ ಇದೆ ನಮ್ಮ ಹತ್ರ. ಲಿಮಿಟೆಡ್ ಸ್ಪೇಸ್ ಪಾರ್ಕಿಂಗ್ ಮಾಡ್ತೀವಿ ಅಂತ ಒಂದು ಜಾಗ ಸಿಗಲ್ಲ. ಮುಂದೆ ನಾವು ಈ ತರ ಪ್ರಯತ್ನ ಮಾಡಬಹುದು. ಒನ್ ಡೇ ನೀವು ಒಂದೇ ಕಡೆ ರೈಟ್ ಸೈಡ್ ಪಾರ್ಕ್ ಮಾಡಿ, ಒನ್ ಡೇ ಲೆಫ್ಟ್ ಸೈಡ್ ಅಲ್ಲಿ ದಟ್ ಯು ಕ್ಯಾನ್ ಡಿಸೈಡ್. ನಾವು ಅದೇ ತರ ಮಾಡಬಹುದು. ಆ ತರ ಡಿಸ್ಕಸ್ ಮಾಡಿ ಅದು ಡೈರೆಕ್ಷನ್ ಈ ಸರ್ಕಿಲ್ ಯಾವುದೇ 4 ವೀಲರ್ ಪಾರ್ಕ್ ಮಾಡಬಾರ್ದು. ಅಲ್ಲಿ ಯಾರು ಹಾಕ್ತಾರೆ ಒಂದ್ ಮೇಲೆ ನಾವು ಫೈನ್ ಹಾಕ್ತೀವಿ. ಅದು ಗಾಡಿ ಹಾಕಬಾರ್ದು. ನೀವು ಕೂಡ ಸ್ವಲ್ಪ ಟ್ರಾಫಿಕ್ ನಿಯಮ ಪಾಲನೆ ಮಾಡಿ, ಸ್ವಲ್ಪ ಸಿವಿಕ್ ಸೆನ್ಸ್ ಯಾವ ತರ ಇರುತ್ತೆ ಅಂತ ತೋರಿಸ್ಬೇಕು. ನಮಸ್ಕಾರ ಸರ್. ಹುಡುಗರು ಬರ್ತಾರೆ, ಸ್ಕೂಟರ್ನಲ್ಲಿ ಬರ್ತಾರೆ, ಲಾರಿ ಎಲ್ಲ ಬರುತ್ತೆ. ಈ ಅಲ್ಲಿಂದ 1000 ಮೀಟರ್ ಇದೆ, ಅದು ಒನ್ ವೇ ಮಾಡಿಬಿಟ್ರೆ ಆ ಕಡೆ ಹೋಗಿ ಈ ಕಡೆ ಬರ್ತಾರೆ. ಅದೊಂದು ಮಾಡಿಬಿಡಿ ದಯವಿಟ್ಟು. ಬಹಳ ಪ್ರಾಬ್ಲಮ್ ಸರ್. Municipality as well to take the bio waste, veg waste and the plastic waste. This is already come together, and most of the vehicles are parked in these last two rows. So I don't know whether the shops are continuously accountable to the municipality, whether they open it or shut it down. But if at all it is regularly organized, the parking way or the facility, the people management coming inside and outside would be a better way. This I can do. ಮುನ್ಸಿಪಾಲಿಟಿ ಕೆಲಸ ಇದೆ. ವೇಸ್ಟ್ ಸೆಪರೇಟ್ ಸೆಗ್ರಿಗೇಟ್ ಮಾಡಬೇಕು. ಆರ್ಗ್ಯಾನಿಕ್ ಎಲ್ಲ ಸೆಪರೇಟ್ ಮಾಡಬೇಕು. ಇದು ಬೆಂಗಳೂರು ಸಿಟಿಯಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಫೋರ್ಸ್ ಮಾಡ್ತಾರೆ, ಅದು ಆಗ್ತಾ ಇದೆ. ಇಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ಇನ್ಫೋರ್ಸ್ ಮಾಡಬೇಕು. ನೀವು ಸೆಪರೇಟ್ ಮಾಡಿ ಅದು ಡಿಸ್ಪೋಸಲ್ ಕೂಡ ಈ ಥರ ಆಗಬೇಕು.